ರೇಣುಕಾಸ್ವಾಮಿ ಅಮಾನುಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಹಕ್ಕಿಯಾಗಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ 50 ದಿನಗಳನ್ನು ಜೈಲಿನಲ್ಲಿ ಪೂರೈಸಿದ್ದಾರೆ. 50 ಡೇಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ. ಮನೆಯೂಟಕ್ಕೆ ಕೇಳಿದ್ರು ಕೂಡ ದರ್ಶನ್ಗೆ ಇನ್ನೂ ಆ ಭಾಗ್ಯ ಸಿಕ್ಕಿಲ್ಲ. ಪರದಾಟ ಕಂಟಿನ್ಯೂ ಆಗ್ತಾ ಇದೆ. ಜೈಲೂಟಕ್ಕೆ ಸೆಟ್ ಆಗ್ತಾ ಇದ್ದಾರಾ ಹಾಗಾದ್ರೆ ನಟ ದರ್ಶನ್? ಏನು ಆಪ್ಷನ್ ಆದ್ರೂ ಏನಿದೆ? ಸೆಟ್ ಆಗದೆ ಇರೋದಕ್ಕೆ ಏನು ಆಪ್ಷನ್ ಆದ್ರೂ ಏನಿದೆ? ಪ್ರಿಸನರ್ಸ್ ಹ್ಯಾವ್ ನೋ ಚಾಯ್ಸ್ ಅನ್ನೋ ರೀತಿ ದರ್ಶನ್ಗೆ ಅರ್ಥ ಆದಂಗೆ ಕಾಣಿಸ್ತಾ ಇದೆ. ಹೀಗಾಗಿ ಜೈಲಿನ ವಾತಾವರಣಕ್ಕೆ ಅನಿವಾರ್ಯವಾಗಿ ಒಗ್ಗಿಕೊಳ್ಳಬೇಕಾದ ಸ್ಥಿತಿ ದರ್ಶನ್ರದ್ದು. ಕೊಟ್ಟಿದ್ದು ತಿನ್ನಬೇಕು, ಕೊಟ್ಟಿದ್ದು ಕುಡಿಬೇಕು, ಇಷ್ಟ ಇಲ್ಲ ಅಂತ ಹೇಳಿದ್ರು ಕೂಡ ಅದನ್ನೇ ಇಷ್ಟಪಡಬೇಕು. ಇದು ಡಿ ಗ್ಯಾಂಗ್ನ ಸದ್ಯದ ಚಿತ್ರಣ. ಬಿಕಾಸ್ ಅವ್ರಿಗೆ ಆಪ್ಷನ್ಸ್ ಇಲ್ಲ, ಆಪ್ಷನು ಇಲ್ಲ, ಚಾಯ್ಸು ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮುರಳಿ, ಕೊಟ್ಟಿದ್ದು ತಿನ್ಬೇಕು, ಕೊಟ್ಟಿದ್ದು ಕುಡಿಬೇಕು, ಇಷ್ಟ ಇಲ್ಲ ಅಂದ್ರೂ ಅದನ್ನ ಇಷ್ಟಪಡಬೇಕು. ಆ ಸ್ಥಿತಿಯಲ್ಲಿ ಡಿ ಗ್ಯಾಂಗ್ ಸದ್ಯಕ್ಕೆ ಇದ್ದ ಹಾಗೆ ಕಾಣಿಸ್ತಾ ಇದೆ. ಕಂಪ್ಲೇಂಟ್ಸ್ ಎಲ್ಲ ಕಡಿಮೆ ಆಗಿದೆಯಂತ ಏನ್ ಹೇಳ್ತಾ ಇದ್ದಾರೆ ಅವರು ನೋಡ್ಕೊಳ್ತಾ ಇರುವಂತಹ ಜೈಲು ಸಿಬ್ಬಂದಿ ವರ್ಗ? ಅನಿವಾರ್ಯದ ಪರಿಸ್ಥಿತಿಯಲ್ಲಿ ದರ್ಶನ್ ಇರುವಂತದ್ದು. ಯಾಕಂದ್ರೆ ಎಲ್ಲಾ ರೀತಿಯ ಕಾರ್ಡ್ಗಳನ್ನ ಪ್ಲೇ ಮಾಡಬೇಕು, ಆ ರೀತಿಯ ಕಾರ್ಡ್ಗಳನ್ನೆಲ್ಲ ಕೂಡ ಪ್ಲೇ ಅನ್ನ ಮಾಡಿರುವಂತದ್ದು. ಅದು ಜೈಲಾಧಿಕಾರಿಗಳು ಒಂದು ಮನವಿಯನ್ನ ಮಾಡಿಕೊಂಡು ಅದಾದ ನಂತರ ಮತ್ತೊಮ್ಮೆ ಜೈಲಾಧಿಕಾರಿಗಳ ಮನವಿಯನ್ನ ಮಾಡಿರುವಂತದ್ದು. ಈ ಸಂದರ್ಭ ಅಂದ್ರೆ ಇಷ್ಟು ದಿನಗಳ ಸಂದರ್ಭದಲ್ಲಿ ಸರಿಸುಮಾರು ಅವರು ಜೈಲಿಗೆ ಹೋಗಿ ಇವತ್ತಿಗೆ 50 ದಿನ ಕಳೆದು ಹೋಗಿರುವಂತದ್ದು. 50 ದಿನ ಕಳೆದು ಹೋದ್ರೂ ಕೂಡ ಈ ಅನಿವಾರ್ಯವಾಗಿ ಅದೇನ್ನೇ ಅವರು ಸೇವನೆ ಮಾಡಬೇಕಾದಂತ ಪರಿಸ್ಥಿತಿ ಇರುವಂಥದ್ದು. ಯಾಕೆಂದ್ರೆ ಸಾಕಷ್ಟು ಕಾರ್ಡ್ಗಳನ್ನ ಪ್ಲೇ ಮಾಡ್ತಾರೆ. ಕಾರ್ಡ್ಗಳನ್ನ ಪ್ಲೇ ಮಾಡಿ ಏನಾದರೂ ನಮಗೆ ಅವಕಾಶಗಳು ಸಿಕ್ಬೋದಾ ಅಂತ ಹೇಳಿ ಪ್ರಯತ್ನಗಳನ್ನ ಮಾಡಿರುವಂಥದ್ದು. ಆ ಪ್ರಯತ್ನಗಳನ್ನ ಮಾಡಿ ಅದರಿಂದ ಫೇಲ್ಯೂರ್ ಆದ ಬಳಿಕ ಅನಿವಾರ್ಯ ಕಾರಣಗಳಿಂದ ಜೈಲಿಗೆ ಹೋಗ್ಕೊಂಡಿದ್ದಾರೆ. ಅಂದ್ರೆ ಇದುವರೆಗೂ ಕೂಡ ಜಾಮೀನಿಗೆ ಯಾವುದೇ ರೀತಿಯ ಅರ್ಜಿಯನ್ನು ಹಾಕಿಲ್ಲ ಮತ್ತು ಜಾಮೀನಿಗೆ ಹಾಕೊಂಡು ಹೊರಗಡೆ ಬರೋಕ್ಕೆ ಯಾವ ರೀತಿಯ ಪ್ರಯತ್ನಗಳು ಕೂಡ ಡಿ ಗ್ಯಾಂಗ್ ನಲ್ಲಿ ನಡೀತಾ ಇಲ್ಲ. ಯಾಕೆಂದ್ರೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಬೇಕು. ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ ಬಳಿಕ ಅಷ್ಟೇ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರೆ ನಮ್ಗೆಲ್ಲೋ ಒಂದ್ ಕಡೆ ಜಾಮೀನು ಸಿಕ್ಕುವಂತ ಆಸೆ ಇದೆ ಅಂತ ಹೇಳಿ ಏನು ಈಗಾಗಲೇ ಆ ಗ್ಯಾಂಗ್ ತೀರ್ಮಾನವನ್ನು ಮಾಡ್ಕೊಂಡಿದ್ದು. ಆ ಹಿನ್ನೆಲೆಯಲ್ಲಿ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗೋ ತನಕನೂ ಕೂಡ ಇದೇ ರೀತಿಯ ಜೈಲೂಟವನ್ನ ಅನುಭವಿಸಬೇಕು. ಅದಾದ ನಂತರ ಜಾಮೀನು ಸಿಕ್ಕೋ ತನಕನೂ ಕೂಡ ಇದೇ ರೀತಿಯ ಪರಿಸ್ಥಿತಿಯಲ್ಲಿ ಈಗ ಡಿ ಗ್ಯಾಂಗ್ ಇರಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗಿರುವಂತದ್ದು. ಮಮತಾ, ದರ್ಶನ್ ಜೈಲಿಗೆ ಸೇರಿ 50 ದಿನ ಆದಮೇಲೆ ಅವರ ಬಿಹೇವಿಯರಲ್ ಚೇಂಜಸ್ ಬಹಳ ಆಗಿದೆ ಅನ್ನೋದು ಜೈಲು ಸಿಬ್ಬಂದಿ ವರ್ಗದ ಮಾತಾಗ್ತಾ ಇದೆ. ಮುಂಚೆ ಎಲ್ಲ ಚಿಕ್ಕ ಪುಟ್ಟ ವಿಚಾರಕ್ಕೂ ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ದವರು ಈಗ ಕಂಪ್ಲೇಂಟ್ ಇಲ್ಲದ ಜೀವನವನ್ನ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ.